ಕಲಬುರಗಿ ಜಿಲ್ಲೆಯನ್ನು ಹಸಿಬರ ಪೀಡಿತ ಜಿಲ್ಲೆಯೆಂದು ಘೋಷಿಸಲು ಒತ್ತಾಯಿಸಿ ಹಾಗೂ ಪ್ರವಾಹದಿಂದ ಆಗಿರುವ ಹಾನಿಯನ್ನು ಕೂಡಲೇ ಪರಿಹಾರ ನೀಡಬೇಕೆಂದು ಯುದ್ಧೋಪಾದಿಯಲ್ಲಿ ಜರುಗಿಸಲು ಆಗ್ರಹಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ ಸೋಷಲಿಸ್ಟ್ ಯೂನಿಟ್ ಸೆಂಟರ್ ಆಫ್ ಇಂಡಿಯಾ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕಳೆದ ಈ ಪ್ರವಾಹ ಬಂದ ಮೇಲೆ ಹಳ್ಳಿಗಳಿಗೆ ಇವತ್ತಿಗೂ ಕೂಡ ಸರಿಯಾದ ವಿದ್ಯುತ್ ಸಂಪರ್ಕ ಇಲ್ಲ, ಕುಡಿಯೋ ನೀರಿಲ್ಲ, ಅಲ್ಲಿ ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಇಂಥ ಪರಿಸ್ಥಿತಿನಲ್ಲಿ ಇವತ್ತು ಹಳ್ಳಿಗಳು ನಮ್ಮಲ್ಲಿ ದುಸ್ಥಿತಿಗಿದೆ. ಸುಮಾರಾಗಿ ಕಡಬೂರಾಗಿರಲಿ, ಇವತ್ತು ಜಾಮನೂರಾಗಿರಲಿ, ಒಣಗುಂಟೆ ಆಗಿರಲಿ, ಈ ಹಳ್ಳಿಗಳನ್ನು ಸ್ಥಳಾಂತರಿಸಬೇಕು. ಇವತ್ತು ಸನ್ನತಿ ಬ್ಯಾರೇಜ್ ನಿರ್ಮಾಣ ಆಗಿರೋದ್ರಿಂದ ಒಳಹರಿವಿನ ನೀರಿನ ಒತ್ತಡಕ್ಕಿಂತ ಹೊರಹರಿವಿನ ಕಡಿಮೆ ಇರೋದ್ರಿಂದ ನೀರು ಹಿಮ್ಮುಖ ಚಲನೆಯಿಂದಾಗಿ ಇವತ್ತು ಸಾಕಷ್ಟು ಗ್ರಾಮಗಳು ಜಲಾವೃತ ಆಗಿದೆ. ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ವಿ, ನೀವೇನೋ ವೈಮಾನಿಕ ಸಮೀಕ್ಷೆ ಮಾಡಿದ ನಂತರ ನೀವು ಹೆಕ್ಟೇರಿಗೆ ಕೇವಲ 17,000 ಕೊಡ್ತು ಅಂತ ಹೇಳಿದ್ರಿ. ಇದು ಹೆಕ್ಟೇರಿಗೆ 17,000 ಅಲ್ಲ, ಇದು 1 ಎಕರೆಗೆ ನಾವು ಕೇಳ್ತಾ ಇರೋದು 25,000. ಇವತ್ತು ನಮ್ಮ ಜಿಲ್ಲೆ ಹಸಿಬರದಿಂದ ತತ್ತರಿಸಿ ಹೋಗಿದೆ. ಆದರೆ ಸರ್ಕಾರ ಇವತ್ತು ಜನಜಾತಿ ಗಣತಿ ಅಂತೇಳಿ ಅನವಶ್ಯಕವಾಗಿ ಟೈಮನ್ನು ವೇಸ್ಟ್ ಮಾಡ್ತಾ ಇದೆ. ಇವತ್ತು ರೈತರಿಗೆ ಎಕರೆಗೆ 25,000 ರೂಪಾಯಿ ಪರಿಹಾರಧನ ಕೊಡಬೇಕಂತೇಳಿ ನಮ್ಮ ಸಂಘಟನೆ AIKKMS ವತಿಯಿಂದ ಮತ್ತು SUSI ಕಮ್ಯುನಿಸ್ಟ್ ಪಾರ್ಟಿಯಿಂದ ನಾವು ಒತ್ತಾಯಿಸ್ತಾ ಇದ್ದೀವಿ. ಇವತ್ತು ಪ್ರತಿ ಹಳ್ಳಿ ಸುಮಾರು ನಮ್ಮ ಜಿಲ್ಲೆಯಲ್ಲಿ 85ಕ್ಕಿಂತ ಹೆಚ್ಚು ಹಳ್ಳಿಗಳು ಪ್ರವಾಹದಿಂದ ಪೀಡಿತರಾಗಿದ್ದಾರೆ. ಇವತ್ತು ದನಕರುಗಳು ಸತ್ತಿದೆ, ದನಕರುಗಳಿಗೆ ಮೇವಿಲ್ಲ,